ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಶಿರಾನ ಮಾಡಾತನಿ. ನಮ್ಮ ಕಡೆ ಶಿರಾ ಅಂತವಿ, ನೀವು ಕೇಸರಿಬಾತ್ ಅನ್ಬೋದು. ಹಂಗೆ ಮತ್ತು ಬೇರೆ ಏನಾರ ಅಂತಿದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ಈ ಕೇಸರಿಬಾತ್ ಮಾಡೋದು ಅಗದಿ ಸುಲಭ ನೋಡ್ರಿ. ಭಾಳ ಈಸಿ ಮೆಥಡ್ನಾಗ ಹೇಳ್ಕೊಡಾತನಿ. ವಿಡಿಯೋನ ಕೊನೆ ತನಕ ನೋಡ್ರಿ. ಈ 1 2 3 4 ಸ್ಟೆಪ್ಸ್ನ ಫಾಲೋ ಮಾಡಿರಿ. ಭಾಳ ಚಲೋ ಅಂದ್ರೆ ಚಲೋ ಬರ್ತೈತಿ. ಒಂಚೂರು ಗಟ್ಟಿ ಆಗ್ದಂಗೆ ಎಷ್ಟು ಹೊತ್ತಿಟ್ರನ್ನ ಮೆತ್ತ ಕೇಸರಿಬಾತ್ ಹಂಗೆ ಇರ್ತೈತಿ. ಮೊದಲಿಗೆ ನಾನಿಲ್ಲಿ ಒಂದು ದಪ್ಪ ತಳದಂತ ಬಾಣಲಿ ತೊಗೊಳತ್ತೀನಿ. ಬಾಣಲಿ ಒಳಗೆ ಕೇಸರಿಬಾತ್ ಮಾಡ್ಬೇಕಂದು ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಾಕತ್ತೀನಿ. ಎಣ್ಣೆ ಏನು ಭಾಳ ಹಾಕೇಬೇಡ್ರಿ, ಹಂಗೆ ಸ್ವಲ್ಪ ಇರಲಿ ಅಷ್ಟು. ತುಪ್ಪ ಜಾಸ್ತಿ ಇತ್ತಂದ್ರೆ ಪೂರ ತುಪ್ಪನ ಹಾಕಿರಿ. ಹಿಂಗೆ ಒಂದು ಸ್ವಲ್ಪ ಕರಗಿದ ನಂತರ ಮತ್ತು ಆ ತುಪ್ಪ ಏನು ಎಣ್ಣೆನ ಮಿಕ್ಸ್ ಮಾಡಿರ್ತಾವಲ್ಲ ಅದ್ರಾಗ ಒಂದು ಅರ್ಧದಷ್ಟು ಹಿಂಗೆ ಒಂದು ಬೇರೆ ಬಟ್ಲಿಗೆ ತೆಗೆದು ಹಾಕ್ಯಂಡು ಸೈಡಿಗೆ ಇಡ್ರಿ. ಅದನ್ನು ಯಾವಾಗ ಹಾಕ್ಬೇಕಂತಂದು ಹೇಳ್ತೀನಿ, ಕೊನೆಗೆ ಹಾಕ್ಬೇಕು ಅದನ್ನು. ಹಂಗೆ ನಿಮ್ಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಬೇಕಲ್ಲ ಅವನ್ನೆಲ್ಲ ಹಾಕ್ಯಂಬಿಟ್ಟು ಚಂದಾಗ ಫ್ರೈ ಮಾಡ್ಕೇರಿ. ಸಣ್ಣ ಉರಿಯಾಗ ಹೊತ್ತಿಸ್ಕೊಬ್ಯಾಡ್ರಿ. ಲೈಟಾಗಿ ಬ್ರೌನ್ ಕಲರ್ ಬರ್ಬೇಕು. ಹಂಗೆ ಈ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡ್ಕೊಂಡು ಒಂದು ಕಪ್ಪಿನ ಅಳತ್ಯಾಗ ನೋಡ್ಕೊಂಡು ಮೆಜರ್ಮೆಂಟ್ ಮಾಡ್ಕೇರಿ. ನಾನು ಈ ಗ್ಲಾಸ್ ತೊಗೊಂಡು ಸೂಜಿ ರವೆ ತೊಗೊಂಡು ಹಾಕಾಕತ್ತೀನಿ ರೀ. 1 ಗ್ಲಾಸ್ನಷ್ಟು ಸೂಜಿ ರವೆ ಹಾಕ್ಬಿಟ್ಟು ಈ ತುಪ್ಪದಾಗನ ಈ ರವಾನ ಒಂದು 4 ರಿಂದ 5 ನಿಮಿಷ ಚಂದಾಗ ಹುರಿಬೇಕು ನೋಡ್ರಿ. ಈ ತುಪ್ಪದಾಗ ರವೆ ಚಂದಾಗ ಅಳ್ಕೊಂಡ್ರೆ ಕೇಸರಿಬಾತ್ ಭಾಳ ಮಸ್ತ್ ಬರ್ತೈತಿ. ಹಿಂಗೆ ಕೈ ಬಿಡ್ದಂಗೆ ಸಣ್ಣ ಉರಿಯಾಗ 3 ರಿಂದ 4 ನಿಮಿಷ ಚಂದಾಗ ಹುರಿದು ಸೈದಿಗೆ ಎತ್ತಿಡ್ರಿ. ನಂತರ ಮತ್ತೊಂದು ಪಾತ್ರೆಯಾಗ ಈ ಕೇಸರಿಬಾತಿಗೆ ಬೇಯಾಕೆ ನೀರು ಬೇಕಲ್ಲ ಅದನ್ನು ಕುದಿಸ್ಕೊಳ್ಳೋಣ. ನಾವು ಯಾವ ಗ್ಲಾಸ್ನ್ಯಾಗ ರವೆ ತೊಗೊಂಡಿರ್ತಾವಲ್ಲ ಅದೇ ಗ್ಲಾಸ್ ಅಳತ್ಯಾಗ 2.5 ಕಪ್ನಷ್ಟು ನೀರು ಹಾಕ್ಯಂಡು ಚಂದಾಗ ಕುದಿಸ್ಕೋಬೇಕು. ಹಿಂಗೆ ಚಂದಾಗ ಕುದಿಯಾಕತ್ತಿರೋ ನೀರನ್ನ ಮುಂಚೆ ಏನು ಹುರ್ಕೊಂಡಿರ್ತಾವಲ್ಲ ರವಾನ, ಆ ರವಕ್ಕೆ ಸ್ವಲ್ಪ ಹಾಕ್ಯಂಡು ಹಿಂಗೆ ಚಂದಾಗ ಕೈ ಆಡಿಸ್ಬೇಕು ನೋಡ್ರಿ. ಇದು ಸೂಜಿ ರವೆ ಆಗಿರೋದ್ರಿಂದ ಗಂಟಾಗೋ ಚಾನ್ಸಸ್ ಭಾಳ ಇರ್ತೈತಿ. ಹಾಗಾಗಿ ಕೈ ಬಿಡ್ದನ ಚಂದಾಗ ಕೈ ಆಡಿಸ್ಕೇರಿ. ಉಳ್ದದ ನೀರು ಮತ್ತೆ ಹಾಕ್ಯಂಡು ಹಿಂಗೆ ಚೂರು ಬಿಡ್ದಂಗೆ ಚಂದಾಗ ಹಿಂಗೆ ತಿರುವಾಡ್ಬಿಟ್ರಿ. ಕೇಸರಿಬಾತ್ ಚಂದಾಗ ಬೇಯ್ತೈತಿ ನೋಡ್ರಿ. ನೀರು ಎಷ್ಟು ಹಿಡಿದು ಹಿಂಗೆ ಅಳಕಾಗಕತ್ತದ ನೋಡ್ರಿ. ಹಿಂಗೆ ಲೂಸ್ ಆಗಬೇಕಾರೆ ಇದಕ್ಕೆ ಬೇಕಾಗಿರೋಂಥ ಬಣ್ಣ ಹಾಕೋಣ. ಲೆಮನ್ ಯೆಲ್ಲೋ ಕಲರ್ ಹಾಕಿದ್ರೆ ಭಾಳ ಚಂದ ಬರ್ತೈತಿ. ಲೆಮನ್ ಯೆಲ್ಲೋ ಕಲರ್ ಇರಲಿಲ್ಲ, ಹಾಗಾಗಿ ಆರೆಂಜ್ ಕಲರ್ನ ಸ್ವಲ್ಪ ನೀರಿನಾಗ ಹಾಕಾಕತ್ತೀನಿ. ಅದನ್ನು ಹಾಕಿ ಮಿಕ್ಸ್ ಮಾಡಿಂದ ನಾವು ಯಾವ ಗ್ಲಾಸ್ನ್ಯಾಗ ರವೆ ತೊಗೊಂಡಿರ್ತಾವಲ್ಲ ಅದೇ ಗ್ಲಾಸ್ ಅಳತ್ಯಾಗ 1 ಕಪ್ನಷ್ಟು ಸಕ್ರೆನ ಹಾಕಾಕತ್ತೀನಿ. ನಿಮಗೆ ಇನ್ನೂ ಜಾಸ್ತಿ ಬೇಕಂದ್ರೆ ಜಾಸ್ತಿನೂ ಹಾಕ್ಕೋಬೋದು. ಬ್ಯಾಡಪ್ಪ ನಮ್ಗೆ ಸ್ವಲ್ಪ ಕಡಿಮೆ ಇರ್ಬೇಕಂದ್ರೆ ಕಡಿಮೆ ಸಕ್ರೆನ ಹಾಕ್ಯಂಡು ಚಂದಾಗ ಒಂದು ಸರಿ ಹಿಂಗೆ ತಿರ್ಬ್ಯಾಡ್ಕೊರಿ. ಸಕ್ರೆ ಎಲ್ಲ ಕರಿಗಿ ರವಾನ ಸಕ್ರೆ ಜೊತೆಗೆ ಚಂದಾಗ ಬೆಂದ್ಬಿಟ್ರೆ ಕೇಸರಿಬಾತ್ ರೆಡಿ ಆಕತ್ ನೋಡ್ರಿ. ಇದು ಕೊನೆ ಪ್ರಾಸೆಸ್ ಏನಂದ್ರೆ ಹಿಂಗೆ ಚಂದಾಗ ತಿರ್ವ್ಯಾಡಿ ಮತ್ತು ಒಂದು 2 ರಿಂದ 3 ನಿಮಿಷ ಸಣ್ಣ ಉರಿಯಾಗ ಚಂದಾಗ ಬೇಯಿಸ್ಬೇಕ್ರಿ. ಹಿಂಗೆ ಬೆಂದ್ಬಿಟ್ರೆ ಕೊನೆ ಪ್ರಾಸೆಸ್ ಅಂದ್ರೆ ಈ ಮುಂಚೆ ಏನು ನಾವು ಎಣ್ಣೆ ತುಪ್ಪನ ಒಂದು ಅರ್ಧ ತೆಗೆದು ಕಪ್ನ್ಯಾಗ ಇಟ್ಟಿದ್ವಲ್ಲ ಅದನ್ನು ಕೊನೆಗೆ ಹಾಕಿಬಿಟ್ಟು ಮತ್ತೊಂದು ಸರಿ ಚಂದ ತಿರ್ವ್ಯಾಡ್ಬಿಟ್ರೆ ಈ 1 2 3 4 ಸ್ಟೆಪ್ಸ್ನ್ಯಾಗ ಕೇಸರಿಬಾತ್ ಅಗದಿ ಸುಲಭವಾಗಿ ರೆಡಿ ಆಗೈತೆ ನೋಡ್ರಿ. ನೀವು ಈ ಪ್ರಾಸೆಸ್ನ ಯೂಸ್ ಮಾಡ್ಕೊಂಡು ಕೇಸರಿಬಾತ್ ಮಾಡಿರಿ. ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ. ಕೊನೆ ತನಕ ನೋಡಿದ್ಕೆ ಧನ್ಯವಾದಗಳು ರೀ.